ತುಂಗಭದ್ರಾ ನದಿ. ತುಂಗಭದ್ರಾ ನದಿಯು ಮೊದಲು ಪಂಪಾ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಇಲ್ಲಿರುವ ನಂಬಿಕೆಯ ಪ್ರಕಾರ ಬ್ರಹ್ಮನ ಪುತ್ರಿಯಾದ ಪಂಪ ಶಿವನಿಗೋಸ್ಕರ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡುತ್ತಾಳೆ. ಇದರಿಂದ ಪ್ರಸನ್ನನಾದ ಶಿವನು ಅವಳನ್ನು ಮದುವೆಯಾಗಿ ಪಂಪಾಪತಿ ಎಂಬ ಹೆಸರನ್ನು ಪಡೆಯುತ್ತಾನೆ. ಹಂಪಿ ಎಂಬ ಹೆಸರು ಕೂಡ ಪಂಪಾಳ ಕಥೆಯಿಂದಲೇ ಬಂದಿದೆ ಎಂದು ನಂಬಲಾಗಿದೆ. ತುಂಗಭದ್ರಾ ದಕ್ಷಿಣ ಭಾರತದ ಒಂದು ದ್ವೀಪಕಲ್ಪಿತ ಪವಿತ್ರ ನದಿಯಾಗಿದೆ. ಕರ್ನಾಟಕದಿಂದ ಆಂಧ್ರ ಪ್ರದೇಶದವರೆಗೂ ಹರಿಯುತ್ತದೆ. ಈ ನದಿಯ ದಕ್ಷಿಣ ಭಾಗದ ದಡದಲ್ಲಿ ಹಂಪಿಯನ್ನು ನಾವು ಕಾಣಬಹುದು. ವಿಜಯನಗರದ ಕಾಲದಲ್ಲಿ ಕಟ್ಟಡಗಳ ನಿರ್ಮಾಣಕ್ಕೆ ಹಾಗೂ ವಿವಿಧ ನೀರಾವರಿ ಯೋಜನೆಗಳಿಗೆ ಈ ನದಿಯ ನೀರನ್ನು ಬಳಸಲಾಗುತ್ತಿತ್ತು. ಈ ನದಿ ದಡವು ಹಂಪಿಯ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದು. ಇಲ್ಲಿ ಲಕ್ಷ್ಮೀ ದೇವಸ್ಥಾನವಿದೆ. ಚಕ್ರತೀರ್ಥ, ಕೋದಂಡರಾಮಸ್ವಾಮಿ ದೇವಸ್ಥಾನಗಳಿಗೆ ಸಂಪರ್ಕ ಕಲ್ಪಿಸುವ ಒನಕೆ ಕಿಂಡಿ ಮಾರ್ಗ, ಪುರಂದರ ಮಂಟಪಗಳನ್ನು ನಾವು ನೋಡಬಹುದು.